ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮ್ಯಾಥ್ಸ್ ವಿತ್ ಮೊಯಿನ್. ಇವತ್ತು ನಾನು 625ಗೆ 625 ಸ್ಕೋರ್ ಮಾಡಬೇಕು ಅಂದರೆ ಯಾವ ರೀತಿಯಲ್ಲಿ ನಿಮ್ಮ ಸ್ಟಡಿ ಪ್ಲ್ಯಾನ್ ಇರಬೇಕು, ಇನ್ನೇನು ಎಕ್ಸಾಮ್ ಕೆಲವೇ ದಿನಗಳಲ್ಲಿ ಎಕ್ಸಾಮ್ ಹತ್ತಿರ ಬರ್ತಾ ಇದೆ. ಆಲ್ರೆಡಿ ನೀವು ಪ್ರಿಪ್ರೇಟರಿ ಎಕ್ಸಾಮ್ಸನ್ನು ಬರೆದಿದ್ದೀರಾ. ಇನ್ ವೆರಿ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮಲ್ಲಿ ಎಕ್ಸಾಮ್ ಇರೋದ್ರಿಂದ ನಿಮ್ಮ ವರ್ಕಿಂಗ್ ಸ್ಟೈಲು ಕೂಡ ಚೇಂಜ್ ಆಗಬೇಕು. ನಾವು ಅದೇ ಹಳೆ ಪ್ಯಾಟ್ರನನ್ನು ಫಾಲೋ ಮಾಡ್ಕೊಬರ್ತಿದ್ದೀವಿ ಅಂದರೆ ಅದೇ ಪ್ಯಾಟ್ರನಲ್ಲಿ ಅದೇ ಮಾರ್ಕ್ಸಲ್ಲಿ ಇರ್ತೀವಿ. ನೋಡಿ, ಯಾವಾಗ ಎಕ್ಸಾಮ್ ಹತ್ತಿರ ಬರ್ತಾ ಇರುತ್ತೆ ಆವಾಗ ನಮ್ಮ ಸ್ಟ್ರಾಟಜಿನೂ ಕೂಡ ಸ್ವಲ್ಪ ಅಪ್ಡೇಟ್ ಆಗ್ತಾ ಇರಬೇಕು, ನಾವು ಕೂಡ ಚೇಂಜ್ ಆಗ್ತಾ ಇರಬೇಕು, ನಮ್ಮ ಪ್ಲ್ಯಾನ್ಸು ಕೂಡ ಅಪ್ಡೇಟ್ ಆಗ್ತಾ ಇರಬೇಕು. ನಾವು ಸೇಮ್ ಅದೇ ಯಾವಾಗ 3 months ಬ್ಯಾಕ್ ನಾವು ಏನು ಪ್ಲ್ಯಾನ್ ಮಾಡಿರ್ತೀವಿ ಅದೇ ಥರ ಓದ್ತಿದ್ದೀವಿ, ಅದೇ ಸೇಮ್ ಸ್ಪೀಡಲ್ಲಿ ಓದ್ತಿದ್ದೀವಿ ಅಂದರೆ ಅದೇ ಥರ ಮಾರ್ಕ್ಸು ಬರುತ್ತೆ. ನಾವು ಯಾವಾಗ ನಮ್ಮ ಸ್ಟ್ರಾಟಜಿ ಸ್ವಲ್ಪ ಮಾಡಿಫೈ ಮಾಡ್ಕೋತೀವಿ, ಸ್ವಲ್ಪ ಚೇಂಜ್ ಮಾಡ್ಕೋತೀವಿ, ನಮ್ಮ ಪ್ಲ್ಯಾನು ಕೂಡ ಚೇಂಜ್ ಆಗುತ್ತೆ, ಆವಾಗ ನಮ್ಮ ಮಾರ್ಕ್ಸು ಕೂಡ ಚೇಂಜ್ ಆಗುತ್ತೆ ಮತ್ತು ಇಂಪ್ರೂವ್ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ 625ಗೆ 625 ಸ್ಕೋರ್ ಮಾಡೋದು ಇಂಪಾಸಿಬಲ್ ಅಲ್ಲ. ಕಷ್ಟ ಇರಬಹುದು, ಬಟ್ ಇಂಪಾಸಿಬಲ್ ಅಲ್ಲ. ಯು ಕ್ಯಾನ್ ಡೂ ಇಟ್. ಅದು ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಫಸ್ಟ್ ಬರಲಿ. ಒಂದು ಇಮ್ಯಾಜಿನ್ ಮಾಡಿ, 625ಗೆ 625 ಬಂದರೆ ನಿಮ್ಮ ಮಾರ್ಕ್ಸ್, ನಿಮ್ಮ ಪರ್ಸೆಂಟೇಜ್, ನಿಮ್ಮ ವ್ಯಾಲ್ಯೂ ಏನಿರುತ್ತೆ, ನಿಮ್ಮ ಪೇರೆಂಟ್ಸ್ಗೆ ಕೊಡೋ ರೆಸ್ಪೆಕ್ಟ್ ಏನಿರುತ್ತೆ, ನಿಮ್ಮ ಸ್ಕೂಲ್ ಹೆಸರು ಎಲ್ಲೋಗುತ್ತೆ, ಅಥವಾ ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡಿದಾಗ ನಿಮ್ಮ ಶ್ರಮ 10 ವರ್ಷ 15 ವರ್ಷ ಏನು ನೀವು ಪ್ರೀ ನರ್ಸರಿ, LKG UKG ಇಂದ ಎಲ್ಲ ಓದಿ ಇಲ್ಲಿವರೆಗೂ ಬಂದಿರ್ತೀರ, ಅರೌಂಡ್ 13 years ಆಫ್ ನಿಮ್ಮ ಸ್ಕೂಲ್ ಜರ್ನಿಯನ್ನು ನೀವೇನು ಎಂಡ್ ಮಾಡೋಕ್ಕೆ ಹೋಗ್ತೀರಾ, ಒಂದು ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡೋಕ್ಕೆ ಹೊರಟಿದ್ದೀರಾ ನೀವು ಅಂತ ನಾವು ಕೂಡ ಹೇಳ್ಬೋದು ನಾವು. ಸೊ ನೀವು ಯಾವಾಗ 625ಗೆ 625 ಒಂದು ಹಠ ಅಂತ ತಗೋಬೇಕು. ನೀವು ನಾನು 625 ಸ್ಕೋರ್ ಮಾಡೋದು ಕಷ್ಟ ಇರುತ್ತೆ ಅನ್ನೋದು ಡೌಟ್ ಬಂದರೂ ಕೂಡ 625 ಬರಲ್ಲ. ನಾನು 625ಗೆ 625 ಬರ್ತೀನಾ ಅಂತ ನಿಮ್ಮ ಮೇಲೆ ನೀವೇ ಡೌಟ್ ಮಾಡಿಕೊಂಡ್ರೆ ಖಂಡಿತ ಕಷ್ಟನೇ ನಿಮಗೆ 625 ಬರೋದು. ಡೌಟ್ ಬಿಟ್ಬಿಡಿ, 625 ಕನಸೇ ಬಿಟ್ಬಿಡಿ. ದಟ್ ನಿಮ್ಮ ಮೇಲೆ ನಿಮಗೆ ಡೌಟ್ ಇದೆ ಅಂದರೆ, ನಿಮಗೆ ಯಾವಾಗ ನಿಮ್ಮ ಮೇಲೆ ಡೌಟ್ ಇರಲ್ಲ, ಸ್ಟೇಟ್ ಮಕ್ಕಳು ಯಾರು ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಿದ್ದೀರಾ ಅವ್ರಿಗೆ ನಿಮ್ಗೆ ಸ್ಪೆಷಲಿ ನಾನು ಹೇಳ್ತಿದ್ದೀನಿ, 620 ನನಗೆ ಯಾವುದೋ ಒಂದು ಸಬ್ಜೆಕ್ಟಲ್ಲಿ ನನಗೆ ಡೌಟ್ ಇದೆ, ನನಗೆ 1 ಮಾರ್ಕ್ಸ್ ಹೋಗ್ಬೋದು, 2 ಮಾರ್ಕ್ಸ್ ಹೋಗ್ಬೋದು, ನನಗೆ ಎಕ್ಸಾಮಲ್ಲಿ ಮೇ ಬಿ ಇದರಲ್ಲಿ ಡೌಟ್ ಇದೆ ಅಂದರೆ ಆ ಕನಸನ್ನು ಬಿಟ್ಬಿಡಿ. ಹಠ ಮಾಡಬೇಕು, ಇವತ್ತಿಂದ ಹಠ ಮಾಡಬೇಕು. ನನಗೆ ಈ ಸಬ್ಜೆಕ್ಟಲ್ಲಿ 1 ಮಾರ್ಕ್ಸು ಹೋಗಲ್ಲ. ಪ್ರಿಪ್ರೇಟರಿ ಎಕ್ಸಾಮ್ಸ್ ಆಗ್ತಿದೆ, ಇನ್ನು ಕಮ್ಮಿಂಗ್ ಎಕ್ಸಾಮ್ಸಲ್ಲಿ ನಾನು ಕೂತ್ಕೊಂಡು ಸೆಲ್ಫ್ ಟೆಸ್ಟ್ ಮಾಡ್ತಾ ಇರ್ತೀನಿ, ಅದರಲ್ಲಿ ನನ್ನ ಮಾರ್ಕ್ಸ್ ಹೋಗಲ್ಲ ಅಂತ ನೀವು ಸೆಲ್ಫ್ ಕಾನ್ಫಿಡೆಂಟಾಗಿ ಯಾವಾಗ ಕೂತ್ಕೋತೀರಾ ಆವಾಗ 625 ಬರೋದು ಪಕ್ಕ. ಸೊ ಈಗ ಬನ್ನಿ, ಯಾವುದು 3 steps ನೀವು ಫಾಲೋ ಮಾಡಬೇಕು 625ಗೆ 625 ಬರಬೇಕು ಅಂದರೆ. ಇರೋ ವೆರಿ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್, ದಟ್ ಇಸ್ 30 days ಮ್ಯಾಕ್ಸಿಮಮ್ ಅಂದ್ರೂ ನನ್ನ ಪ್ರಕಾರ 30 days ಇರ್ಬೋದು. ಈ 30 daysಲ್ಲಿ ನೀವು ಯಾವ ರೀತಿಯಲ್ಲಿ ನಿಮ್ಮ ಟೈಮ್ ಟೇಬಲನ್ನು ಶೆಡ್ಯೂಲ್ ಮಾಡ್ಕೋಬೇಕು ಮತ್ತು ಯಾವ ರೀತಿಯಲ್ಲಿ ನೀವು ಓದಬೇಕು ಅಂತ. ಆ್ಯಂಡ್ ಈ ವಿಡಿಯೋ ನೋಡ್ತಿರೋರು ನಾನು 625 ಮಾತ್ರ ಓದ್ತಿದ್ದೀನ, ಬೇರೆಯವರು ನಾವು ಹಾಗಿದ್ರೆ ಫಾಲೋ ಮಾಡಬಾರ್ದಾ ಸರ್ ಅಂತಲ್ಲ, ನೀವು ಕೂಡ ಫಾಲೋ ಮಾಡಬಹುದು. ಬಿಕಾಸ್ ನೀವು ಕೂಡ ಇದನ್ನು ಫಾಲೋ ಮಾಡಿದ್ರೆ ನೀವು ಎಲ್ಲೋ ಒಂದು 60-70%ಅಲ್ಲಿದ್ದರೆ ನಿಮಗೂ ಕೂಡ 85-90% ಬರುತ್ತೆ. ನೀವೆಲ್ಲೋ 90%ಅಲ್ಲಿದ್ದರೆ ಆಲ್ಮೋಸ್ಟ್ ನೀವು 98-99 ಕೂಡ ನಿಮಗೆ ಬರ್ಬೋದು ಈ ಮೆಥಡನ್ನು ನೀವು ಫಾಲೋ ಮಾಡಿದಾಗ. ಫಸ್ಟ್ ಸ್ಟೆಪ್, ನಿಮಗೆ 625ಗೆ 625 ನೀವು ಸ್ಕೋರ್ ಮಾಡಬೇಕು ಅಂದರೆ ಫಸ್ಟ್ ಡೈಲಿ ಯು ಶುಡ್ ಸಾಲ್ವ್ ಅಟ್ಲೀಸ್ಟ್ 30 questions ಫ್ರಮ್ ಎವ್ರಿ ಸಬ್ಜೆಕ್ಟ್. ಎಲ್ಲ ಸಬ್ಜೆಕ್ಟ್ಸಿಂದ 6 ಸಬ್ಜೆಕ್ಟ್ಸ್ ಇರೋದ್ರಿಂದ ಕೋರ್ ಸಬ್ಜೆಕ್ಟ್ಸ್ 3 ಇರುತ್ತೆ, ನಾನ್ ಕೋರ್ ಲ್ಯಾಂಗ್ವೇಜಸ್ 3 ಇರುತ್ತೆ. ಸೊ ಈ ಎಲ್ಲ ಸಬ್ಜೆಕ್ಟ್ಸಿಂದ ನೀವು ಅಟ್ಲೀಸ್ಟ್ 30 questions ಡೈಲಿ ನೀವು ಸಾಲ್ವ್ ಮಾಡಬೇಕು, ಬರಿಬೇಕು. 30 questions ಫ್ರಮ್ ಎವ್ರಿ ಸಬ್ಜೆಕ್ಟ್. ಅದು ಲೆಸನ್ ವೈಸ್ ನೀವು ಪ್ಲ್ಯಾನ್ ಮಾಡ್ಕೋಬೇಕು, ಯಾವ ಲೆಸನನ್ನು ನೀವು ಕವರ್ ಮಾಡ್ತೀರಾ ಅಂತ. ಸೆಕೆಂಡ್ ಪಾಯಿಂಟ್, ನೀವೇನು ಮಾಡಬೇಕು ಅಂದರೆ ಯು ಶುಡ್ ಗೋ ಥ್ರೂ ಆಲ್ ದ ಮಾಡಲ್ ಪೇಪರ್ಸ್ ಆ್ಯಂಡ್ ಪ್ರಿಪ್ರೇಟರಿ ಎಕ್ಸಾಮ್ಸ್. ದಟ್ ಈಸ್ ಮಾಡಲ್ ಪೇಪರ್, ಈ ವರ್ಷದ್ದು 4 ಮಾಡಲ್ ಪೇಪರ್ಸ್ ಆಗಿರ್ಬೋದು, ಹಿಂದಿನ ವರ್ಷದ್ದು 4 ಮಾಡಲ್ ಪೇಪರ್ಸ್ ಆಗಿರ್ಬೋದು, ಮತ್ತು ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಲಾಸ್ಟ್ ಇಯರು ಕೂಡ ಆಗಿತ್ತು, ಈ ಇಯರು ಕೂಡ 2 ಪ್ರಿಪ್ರೇಟರಿ ಎಕ್ಸಾಮ್ಸ್ ಆಲ್ರೆಡಿ ಆಗೋಗಿದೆ. ಸೊ ಈ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಪೇಪರ್ಸ್ ಆ್ಯಂಡ್ ಮಾಡಲ್ ಪೇಪರ್ಸಲ್ಲಿ ಪರ್ಫೆಕ್ಟ್ ಆಗಿರಬೇಕು. ಯಾವುದಾದ್ರೂ ಒಂದು ಕ್ವಶನ್ ಬರಲಿ ಇದರಲ್ಲಿ ಬೈ ಮಿಸ್ ಒಂದೇ ಒಂಚೂರು ಮಿಸ್ಟೇಕ್ ಇಲ್ಲದೆ, ಸ್ಪೆಷಲಿ ಮ್ಯಾಥಮೆಟಿಕ್ಸಲ್ಲಿ ಒಂದು ಪ್ಲಸ್ ಮೈನಸ್ ಸೈನ್ ಮಿಸ್ಟೇಕ್ ಇಲ್ಲದೆ ನೀವು ಅದನ್ನು ಬರೀಲಿಕ್ಕೆ ನಿಮಗೆ ಬರಬೇಕು. ಅಷ್ಟು ಕಾನ್ಫಿಡೆಂಟಾಗಿ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿ ಓದಿರಬೇಕು. ನಿಮಗೆ ಅನಿಸಿರುತ್ತೆ, ಸರ್ ಪೇಪರ್ ನಾವು ನೋಡಿದ ತಕ್ಷಣ ನಮಗೆ ಏನು ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಗೊತ್ತಿಲ್ವಾ ಸರ್, ಮಾಡಲ್ ಪೇಪರ್ಸ್ ನಾವು ಓದಿದ್ದೀವಿ ಸರ್ ಅಂತ. ಬಟ್ ಬರೆಯುವಾಗ ನೀವು ಏನು ಮಾಡ್ತೀರಾ, ಅದರಲ್ಲಿ ತಪ್ಪು ಮಾಡ್ತೀರಾ. ಆ ತಪ್ಪುಗಳನ್ನು ಮಾಡ್ದಲೇ ಆ ಪೇಪರ್ಸಲ್ಲಿ ನೀವು ಪರ್ಫೆಕ್ಟ್ ಆಗಬೇಕು. ಥರ್ಡ್ ಸ್ಟೆಪ್ ಏನಂದರೆ, ನೀವು ಮಾಡಬೇಕಾಗಿರೋವಂಥದ್ದು, ನೀವು ಓದಿರೋದನ್ನು ರೀಕಾಲ್ ಮಾಡಿ ಯು ಶುಡ್ ಕಂಡಕ್ಟ್ ಅ ಸೆಲ್ಫ್ ಟೆಸ್ಟ್, ಸೆಲ್ಫ್ ಎಕ್ಸಾಮೈನಿಂಗ್ ಟೆಸ್ಟ್ ಫಾರ್ ಯುವರ್ ಸೆಲ್ಫ್ ಎವ್ರಿ 3 days ಅಥವಾ ಫಾರ್ 1 week. ಬಿಕಾಸ್ 30 days ಇರೋದ್ರಿಂದ ಯು ಕ್ಯಾನ್ ಸೆಲ್ಫ್ ಟೆಸ್ಟ್ ಯುವರ್ ಸೆಲ್ಫ್
ಇನ್ ಬಿಟ್ವೀನ್ ಎವ್ರಿ 3 ಡೇಸ್. ಅಂದರೆ ನೋಡಿ 3 ದಿನ ಆದ ನಂತರ ಇಮ್ಮಿಡಿಯೇಟಾಗಿ ಒಂದು 80 ಮಾರ್ಕ್ಸ್ಗೆ ನೀವು ಟೆಸ್ಟ್ ಬರೀಬೇಕು ಸ್ವಂತವಾಗಿ. ಸರ್ 80 ಮಾರ್ಕ್ಸ್ ಬರೀಬೇಕು ಅಂದರೆ ನನಗೆ ಅಟ್ಲೀಸ್ಟ್ 3 ಅವರ್ ಬೇಕಲ್ವಾ ಸರ್ ಎಕ್ಸಾಮ್ ಟೈಮಿಂಗ್, ನನಗೆ 3 ಅವರ್ ಸಿಗುತ್ತಾ ಸರ್ ಓದಲಿಕ್ಕೆ ಟೈಮು, ಮನೆಯಲ್ಲಿ ಟೈಮೇ ಸಿಗ್ತಾ ಇಲ್ಲ ಸರ್ ನನಗೆ ಸ್ಕೂಲ್ ವರ್ಕ್ ಅದು ಇದು ಅಂತ ನಿಮಗೆಲ್ಲ ಡೌಟ್ಸ್ ಇರುತ್ತೆ. ನೋಡಿ ನಿಮಗೆ ಟೈಮ್ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ. ಟೈಮ್ ಟೇಬಲ್ ನೋಡಿ, ಯೂಶ್ವಲಿ ನಿಮಗೆ ಸ್ಕೂಲ್ಸ್ಗಳಲ್ಲಿ ಈಗ 7 o'clock 7:30ವರೆಗೂ ಸ್ಕೂಲ್ ಎಕ್ಸ್ಟೆಂಡೆಡ್ ಅವರ್ಸ್ ಮಾಡ್ತಿದ್ದಾರೆ ಎಲ್ಲ ಟೀಚರ್ಸು, ಒಳ್ಳೆ ರಿಸಲ್ಟ್ ಕೊಡಬೇಕು ಅಂತ. ಎಲ್ರಿಗೂ ಒಳ್ಳೇದಾಗಲಿ. ಎಲ್ಲ ಟೀಚರ್ಸ್ ಶ್ರಮ ಪಡ್ತಿರೋದ್ರಿಂದ ಎಲ್ರಿಗೂ ಒಂದು ಬಿಗ್ ಸೆಲ್ಯೂಟ್. ಯಾರ್ಯಾರು ಟೀಚರ್ಸ್ ನೈಟ್ ಕ್ಲಾಸಸ್ ತೊಗೊಂಡು ಅವ್ರ ಮನೆಯಲ್ಲಿರೋಂಥದ್ದು ವರ್ಕ್ಗಳನ್ನು ಬಿಟ್ಟು ನಿಮಗೋಸ್ಕರ ಅವ್ರು ಬಂದು ಸ್ಪೆಷಲ್ ಕ್ಲಾಸಸ್ ತಗೋತಿದ್ದಾರೆ. ಆ್ಯಂಡ್ ಬಿ ಥ್ಯಾಂಕ್ಫುಲ್ ಫಾರ್ ದೆಮ್, ಬಿಕಾಸ್ ನಿಮ್ಮ ರಿಸಲ್ಟ್ಗೋಸ್ಕರ, ನಿಮ್ಮ ಭವಿಷ್ಯಕ್ಕೋಸ್ಕರ, ನಿಮಗೆ ಒಳ್ಳೆ ಸ್ಕೋರ್ ತರಿಸ್ಬೇಕು, ನಿಮ್ಗೆ ಔಟ್ ಆಫ್ ಔಟ್ ತರಿಸ್ಬೇಕು ಅಂತ ನಿಮ್ಮ ಟೀಚರ್ಸ್ ಯಾರೆಲ್ಲ ನಿಮ್ಮ ಹಿಂದೆ ಬಿದ್ದು ಶ್ರಮ ಪಡ್ತಿದ್ದಾರೆ ಅವ್ರಿಗೊಂದು ದೊಡ್ಡ ಸಲ್ಯೂಟ್ ಇಲ್ಲಿಂದಾನೆ. ನೀವು ಕೂಡ ನಿಮ್ಮ ಫೇವ್ರೆಟ್ ಟೀಚರ್ ಹೆಸರನ್ನು ಕೂಡ ಅಲ್ಲಿ ಕಮೆಂಟ್ ಮೂಲಕ ತಿಳಿಸಿ ನನಗೆ. ಮತ್ತು ಅದೇ ರೀತಿಯಲ್ಲಿ ನಿಮ್ಮ ಟೀಚರ್ಗೂ ಕೂಡ ಒಂದು ಥ್ಯಾಂಕ್ ಯು ಹೇಳಿ ಈ ವಿಡಿಯೋವನ್ನು ಅವ್ರಿಗೆ ಶೇರ್ ಮಾಡಿ. ಈಗ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ದಟ್ ಈಸ್ ಏನು ಹೇಗೆ ನಾವು ಟೈಮಿಂಗ್ಸನ್ನು ನಾವು ಶೆಡ್ಯೂಲ್ ಮಾಡ್ಕೋಬೇಕು ಅಂತ. ಸೊ ನಿಮಗೆ 7 o'clockವರೆಗೂ ಏನು ಟ್ಯೂಷನ್ ಕ್ಲಾಸಸ್ ಇರುತ್ತೆ, 7 o'clock ಆದ ನಂತರ ನೀವು ಇಮಿಡಿಯೇಟಾಗಿ ಮನೆಗೆ ಹೋಗ್ತೀರಾ, 1/2 hour ರೆಸ್ಟ್ ತೊಗೊಳ್ಳಿ. 7:30ಗೆ ನೀವು ಮತ್ತೆ ಕೂತ್ಕೊಳ್ಳಿ. ಸರ್ ನಾವು 7:30ಗೆ ರೀಚ್ ಆಗ್ತಿದ್ದೀವಿ ಅಂದರೆ ಮತ್ತೆ ಅಲ್ಲಿ 1/2 hour ಮನೆಗೆ ಹೋಗಿ ರೆಸ್ಟ್ ತೊಗೊಳ್ಳಿ, 8 o'clock ಕೂತ್ಕೊಳ್ಳಿ. ಸೊ ಯೂಶ್ವಲಿ 7:30 ಅಂತ ನಾವು ಇಟ್ಕೊಳ್ಳೋಣ. 7:30 to 8:30, 8:30 to 9:30 ಈ 2 hours ಇರುತ್ತಲ್ಲ. ಸೊ ಈ 2 hoursಲ್ಲಿ 1 hour ಯು ಶುಡ್ ಕೀಪ್ ಫಾರ್ ದ ಕೋರ್ ಸಬ್ಜೆಕ್ಟ್, 1 hour ಯು ಶುಡ್ ಕೀಪ್ ಫಾರ್ ದ ಲ್ಯಾಂಗ್ವೇಜ್. ನಾನು ಪರ್ಟಿಕ್ಯುಲರ್ಲಿ ನನ್ನ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಅಂತ ಮಾತಾಡ್ತಾ ಇಲ್ಲ, ನಾನು ಎಲ್ಲ 6 ಸಬ್ಜೆಕ್ಟ್ಸಲ್ಲೂ ನಿಮ್ಗೆ ಔಟ್ ಆಫ್ ಔಟ್ ಬರಬೇಕು, ಅದಕ್ಕೆ ನಾನು ನಿಮ್ಗೆ ಹೇಳ್ತಿರೋಂಥದ್ದು. ಸೊ ಫಸ್ಟ್ ನೀವೇನು ಮಾಡಬೇಕು, ಒಂದು ಕೋರ್ ಸಬ್ಜೆಕ್ಟ್. ನನಗೆ 3 ಕೋರ್ ಸಬ್ಜೆಕ್ಟ್ಸಲ್ಲಿ ಮ್ಯಾಥ್ಸು, ಸೈನ್ಸು, ಸೋಷಿಯಲಲ್ಲಿ ಯಾವುದು ನನಗೆ ಕಷ್ಟ ಅನಿಸುತ್ತೆ ಅಥವಾ ನನಗೆ ಅದರಲ್ಲಿ ಡಿಫಿಕಲ್ಟಿ ಮಾರ್ಕ್ಸ್ ಹೋಗ್ತಾ ಇದೆ ಅಂತ ಅನಿಸುತ್ತೆ, ಅದನ್ನು ನಾನು ಫಸ್ಟ್ ಪ್ರಿಫರೆನ್ಸಲ್ಲಿ ಇಟ್ಕೊಂಡು ನಾನು ಏನು ಮಾಡಬೇಕು, ಫಸ್ಟ್ ಆ ಕೋರ್ ಸಬ್ಜೆಕ್ಟನ್ನು 1 hour ನಾನು ಪ್ರಾಕ್ಟೀಸ್ ಮಾಡಬೇಕು, ಓದಬೇಕು, ನಾನು ರಿವೈಸ್ ಮಾಡ್ಕೋಬೇಕು. ನೆಕ್ಸ್ಟ್ 1 hour ನಾನು ಏನು ಮಾಡಬೇಕು ಅಂದರೆ 5 minutes ಗ್ಯಾಪ್ ತಗೋಬೇಕು. ಆದ ನಂತರ ಇಮಿಡಿಯೇಟಾಗಿ ನಾನು ಏನು ಮಾಡಬೇಕು ಅಂದರೆ 5 minutes ಗ್ಯಾಪ್ ತಗೋಬೇಕು. ಗ್ಯಾಪ್ ಅಂದಿದ ತಕ್ಷಣ ಹೋಗಿ ಫೋನ್ ಯೂಸ್ ಮಾಡಿಕೊಂಡು ಟಿ ವಿ ನೋಡೋದಲ್ಲ, ರಿಫ್ರೆಶ್ಮೆಂಟ್ ಅದಲ್ಲ. ನಾನು ಆ ಪ್ಲೇಸ್ ಏನು ಎಲ್ಲಿ ಕೂತ್ಕೊಂಡು ಓದ್ತಿರ್ತೀನಿ ಆ ಪ್ಲೇಸನ್ನು ಬಿಟ್ಟು ಸ್ವಲ್ಪ ಆಚೆ ಓಡಾಡಬೇಕು. ಆಚೆ ಹೋಗಿ ಒಂದು ಸ್ವಲ್ಪ ಫ್ರೆಶ್ ಏರ್ ತೊಗೊಂಡು ಮತ್ತೆ ರೂಮ್ ಒಳಗೆ ಅಥವಾ ಸ್ಟಡಿ ರೂಮಲ್ಲಿ ಬಂದು ಕೂತ್ಕೊಂಡು ಮತ್ತೆ ಅಥವಾ ಅಲ್ಲೇ ಇದು ಒಂದು 5 minutes ರಿಲ್ಯಾಕ್ಸ್ ಮಾಡಿ ಮತ್ತೆ ಕೂತ್ಕೊಂಡು ಇನ್ನೂ ಒಂದು 1 hour ಏನು ಮಾಡಬೇಕು, ಒಂದು ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ ತೊಗೋಬೇಕು. ಸೊ ಅಲ್ಲಿ 2 subjects ಕವರ್ ಆಯಿತು, 2 hours ಆಯಿತು. ಆಮೇಲೆ 1/2 hour ಯು ಕ್ಯಾನ್ ಟೇಕ್ ಯುವರ್ ಡಿನ್ನರ್ ಟೈಮ್, ಬಿಕಾಸ್ 7:30 to 9:30 ಓದಿರ್ತೀರ. 9:30 to 10 o'clock ಯು ಕ್ಯಾನ್ ಟೇಕ್ ದ ಲಾಂಗ್ ಬ್ರೇಕ್. ಅದರಲ್ಲಿ ಫ್ರೆಶ್ ಅಪ್ ಆಗ್ಬೋದು, ನೀವು ಏನಾದರೂ ವರ್ಕ್ ಇದ್ದರೆ ಹೋಗಿ ಅದನ್ನು ಆ ವರ್ಕ್ ಮುಗಿಸ್ಕೊ ಬರ್ಬೋದು. ಆಮೇಲೆ ನೀವು ಡಿನ್ನರ್ ನಿಮ್ಮ ಫ್ಯಾಮಿಲಿ ಜೊತೆಯಲ್ಲಿ ತಿನ್ಬೋದು, ಸ್ವಲ್ಪ ರಿಫ್ರೆಶ್ಮೆಂಟು ಕೂಡ ಸಿಗುತ್ತೆ. ಸೊ 1/2 hour ಯು ಕ್ಯಾನ್ ಸ್ಪೆಂಡ್. ಬಟ್ ನಾನು ಏನಕ್ಕೆ ಇಲ್ಲಿ 1/2 hour ಕೊಡ್ತಾ ಇದ್ದೀನಿ ಅಥವಾ ನೀವು ಹೇಳ್ತಿದ್ದೀನಿ, ನಿಮಗೂ ಕೂಡ ಪರ್ಸ್ನಲ್ ವರ್ಕ್ ಇರುತ್ತೆ, ಅಲ್ಲಿ ಇಲ್ಲಿ ಹೋಗಬೇಕು, ಏನಾದರೂ ತೊಗೊಬರ್ಬೇಕು, ಸ್ನ್ಯಾಕ್ಸು ಅಥವಾ ಏನಾದರೂ ಒಂದು ಇರುತ್ತೆ. ಬಟ್ ಈ ಟೈಮ್ ಬಿಟ್ಟು ನೀವು ಎಲ್ಲೂ ಕೂಡ ಅಲ್ಲಾಡಂಗಿಲ್ಲ. 7:30ಗೆ ಹೋಗಿ ಕೂತ್ಕೊಬಿಟ್ರೆ ಏನಾದರೂ ಆಗೋಗಲಿ, ವಾಶ್ರೂಮ್ಗೂ ಹೋಗಂಗಿಲ್ಲ ಅಂತ ಹೇಳ್ಬಿಡ್ತೀನಿ ನಾನು. ಬಿಕಾಸ್ ವಾಶ್ರೂಮು ಕೂಡ ನೀವು ಹೋಗಬೇಕು ಅಂದರೆ ಆ 9:30 to 10 o'clock ನಿಮ್ಮ ಡಿನ್ನರ್ ಟೈಮಲ್ಲಿ ನಿಮ್ಮ ವರ್ಕ್ ಎಲ್ಲ ಏನಿದೆ ಅದರಲ್ಲಿ ಮುಗಿಸ್ಕೋಬೇಕು. ಮತ್ತೆ ನೀವು 10 o'clock ಕೂತ್ಕೋತೀರಾ, ಮತ್ತೆ ಇನ್ನೊಂದು ಕೋರ್ ಸಬ್ಜೆಕ್ಟ್ ಎತ್ಕೋಬೇಕು, ಮತ್ತು ಇನ್ನೊಂದು ಲ್ಯಾಂಗ್ವೇಜ್ ಎತ್ಕೋಬೇಕು, ಇನ್ನೊಂದು ಕೋರ್ ಸಬ್ಜೆಕ್ಟ್ ಮತ್ತು ಇನ್ನೊಂದು ಲ್ಯಾಂಗ್ವೇಜನ್ನು ಎತ್ಕೋಬೇಕು. ಸೊ ಇಲ್ಲಿ ಎಷ್ಟಾಯಿತು, ಟೋಟಲ್ ಯು ಆರ್ ಕವರಿಂಗ್ ದ 4 subjects ಡೈಲಿ. ಸೊ 4 subjectsನ್ನು ನೀವು ಕವರ್ ಮಾಡ್ತಿರ್ತೀರಾ. ಮಾರ್ನಿಂಗ್ ಎದ್ದೊಳ್ತೀರಾ, ಸೊ 12 o'clock ಮಲ್ಕೋಬೇಕು. 10 o'clock 10 to 11, 11 to 12 2 hours ಇಲ್ಲಿ ಮತ್ತೆ ನಿಮಗೆ ಟೈಮ್ ಸಿಗುತ್ತೆ. ಸೊ 12 o'clockಗೆ ನೀವು ನಿದ್ದೆ ಮಾಡಿ. ನಿದ್ದೆ ಮಾಡೋದು ಕೂಡ ವೆರಿ ಇಂಪಾರ್ಟೆಂಟ್. ತುಂಬ ಮಕ್ಕಳು ನಾನು ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು ಅಥವಾ ನನಗೆ ಮಾರ್ಕ್ಸ್ ಹೊಂಟೋಗ್ತಿದೆ, ಅವ್ರು ಗಾಬರಿಯಾಗಿ ಏನು ಮಾಡ್ತಾರೆ ಅಂದರೆ ನಿದ್ದೆ ಮಾಡೋದನ್ನು ಬಿಟ್ಬಿಡ್ತಾರೆ, ಅವ್ರಿಗೆ ನಿದ್ದೆನೂ ಕೂಡ ಬರಲ್ಲ. ನೀವು ಯಾವಾಗ ನಿದ್ದೆ ಬಿಟ್ಟು 3 ಗಂಟೆ ರಾತ್ರಿಗೆ ಎದ್ದು ಕೂತ್ಕೋತೀರಾ ಓದೋಕ್ಕೆ ಅಥವಾ 12 ಗಂಟೆಗೆ, ಮಿನಿಮಮ್ ಅ ಪರ್ಸನ್ ನೀಡ್ಸ್ 5 hours ಆಫ್ ಸ್ಲೀಪ್ ಫಾರ್ ಪ್ರಾಪರ್ ಫಂಕ್ಷನಿಂಗ್ ಆಫ್ ಹಿಸ್ ಬಾಡಿ ಆ್ಯಂಡ್ ಮೈಂಡ್. ನೀವು ಯಾವಾಗ 5 hours ನಿದ್ದೆ ಮಾಡಲ್ಲ, ನಿಮಗೆ ತಲೆನೋವು ಸ್ಟಾರ್ಟ್ ಆಗುತ್ತೆ, ನಿಮ್ಮ ಹೆಲ್ತ್ ಹಾಳಾಗುತ್ತೆ. ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾರೆ ಎಕ್ಸಾಮ್ ಹತ್ರ ಬರ್ತಿದೆ ಅಂದಾಗ. ನಿಮ್ಮ ಹೆಲ್ತ್ ವೆರಿ ಇಂಪಾರ್ಟೆಂಟ್. ಸೊ 5 hours ಮಿನಿಮಮ್ ನೀವು ನಿದ್ದೆ ಮಾಡಿ. 12 o'clock ನೀವು ಮಲ್ಕೋತಿದ್ದೀರಾ ಅಂದರೆ 5 ಗಂಟೆಗೆ ಎದ್ದೊಳಿ. ಇಲ್ಲ ಸರ್ ನಾನು ಬೇಗ ಮಲ್ಕೋತಿದ್ದೀನಿ, ನನಗೆ ನೈಟ್ ಟೈಮಲ್ಲಿ ಸ್ಟಡಿ ಮಾಡೋಕ್ಕಾಗಲ್ಲ, ನಾನು ಮಾರ್ನಿಂಗ್ ಅವರ್ಸಲ್ಲಿ ಸ್ಟಡಿ ಮಾಡ್ಲಿಕ್ಕೆ ನನಗೆ ಕಂಫರ್ಟೇಬಲ್ ಅಂದರೆ ನಿಮ್ಮ ಕಂಫರ್ಟ್ ಪ್ರಕಾರ ನಾನು 11 o'clock ಮಲ್ಕೋತಿದ್ದೀನಿ ಅಂದರೆ 4 o'clock ಎದ್ದೊಳಿ. ಇಲ್ಲ ನಾನು 10 ಗಂಟೆಗೆ ಮಲ್ಕೊಬಿಡೋದು, ನನಗೆ ನೈಟ್ ಟೈಮಲ್ಲಿ ಸ್ಟಡಿ ಮಾಡೋಕ್ಕಾಗಲ್ಲ ಅಂದರೆ 10 ಗಂಟೆಗೆ ಮಲ್ಕೊಂಡ್ರೆ ನೀವು 3 ಗಂಟೆಗೆ ಎದ್ದು ಓದಿ.
ಸೊ ಈ ಥರ ನಿಮ್ಮ ಟೈಮಿಂಗ್ ಶೆಡ್ಯೂಲ್ಸನ್ನು ನೀವು ಆಲ್ಟರ್ ಮಾಡ್ಕೋಬೇಕು, ನಿಮ್ಮ ಟೈಮ್ ಟೇಬಲನ್ನು ನೀವು ರೆಡಿ ಮಾಡ್ಕೋಬೇಕು. ಬಿಕಾಸ್ ನಾನು ಇದೇ ಸ್ಟ್ರಿಕ್ಟ್ ಟೈಮಿಂಗ್ಸ್ ಫಾಲೋ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಅರ್ಥ ಆಗ್ತಿದೆಯಲ್ಲ? ಸೊ ನೆಕ್ಸ್ಟ್ ಈಗ ಏನಾಯಿತು, ನಿಮ್ಮ ಮಾರ್ನಿಂಗ್ ನೀವು ಎದ್ದಿದ ತಕ್ಷಣ ಏನು ಮಾಡಬೇಕು, ಆ್ಯಸ್ ಯೂಶ್ವಲ್ ಎವ್ರಿ ಟೈಮ್ ಐ ಟೆಲ್ ಯು ದಟ್ ನೀವು ಫ್ರೆಶ್ ಅಪ್ ಆಗಿದ ತಕ್ಷಣ ಕೂತ್ಕೊಂಡು ರೀಕಾಲಿಂಗ್ ಈಸ್ ದ ಬೆಸ್ಟ್. 1 hour ಆಫ್ ರೀಡಿಂಗ್ 1 hour ಆಫ್ ರೀಡಿಂಗ್ ಈಸ್ ಈಕ್ವಲ್ ಟು 5 minutes ಆಫ್ ರೀಕಾಲಿಂಗ್. ನಿಮ್ಮ 5 ನಿಮಿಷ ನೀವು ರೀಕಾಲ್ ಮಾಡಿರೋದು, ನೀವು ಏನೇನೋ ಓದಿದ್ದೀರ ಎಲ್ಲ ನಿಮ್ಮ ಮೈಂಡಲ್ಲಿ ಟಕ್ 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 ಅಂತ ಫ್ಲ್ಯಾಶ್ ಆಗ್ತಿದ್ರೆ, ನೀವು 1 hour ಓದೋದು 5 minutes ರೀಕಾಲ್ ಮಾಡೋದು ಎರಡೂ ಕೂಡ ಈಕ್ವಲ್ ಅಂತ ನಾನು ಭಾವಿಸ್ತೀನಿ. ಸೊ ನೀವು ಎದ್ದಿದ ತಕ್ಷಣವೇ ರೀಕಾಲ್ ಮಾಡಿ ಒಂದು ಅರ್ಧ ಗಂಟೆ ಕೂತ್ಕೊಂಡು ರೀಕಾಲ್ ಮಾಡಿ ಏನೇನು ಲಾಸ್ಟ್ ಕ್ಲಾಸಲ್ಲಿ ನಾನು ಓದಿದೆ, ಅಂದರೆ ಹಿಂದಿನ ದಿನ ನಾನು ಓದಿದೆ, ಮತ್ತು ಅವತ್ತು ದಿನ ಯಾವುದಾದ್ರೂ ಇನ್ನೊಂದು ಸಬ್ಜೆಕ್ಟ್, ನಿಮ್ಮ ಕೋರ್ ಸಬ್ಜೆಕ್ಟನ್ನು ನೀವೇನು ಮಾಡಿ ಅವತ್ತು ದಿನ ಇನ್ನೊಂದು ಪ್ರಾಕ್ಟೀಸ್ ಮಾಡಿ. 1 hour ಮಾರ್ನಿಂಗ್ ಮತ್ತೆ ನಿಮಗೆ ಸಿಗುತ್ತೆ. ಸೊ ನೀವು 5 o'clock ಎದ್ದರೆ 5:30ವರೆಗೂ ಫ್ರೆಶ್ ಅಪ್ ಆಗ್ತೀರಾ, ಎಲ್ಲ ನೀವು 5:30 ಕೂತ್ಕೊಂಡ್ರೆ 5:30 to 6:30 ಮತ್ತೆ ಇನ್ನೊಂದು ಸಬ್ಜೆಕ್ಟ್ ನಿಮಗೆ ಸಿಗುತ್ತೆ. ನಿಮ್ಗೆ ಇನ್ನೂ ಟೈಮ್ ಸಿಕ್ಕಿದೆ, ಇನ್ನೊಂದು ಸಬ್ಜೆಕ್ಟು ಕೂಡ 5:30 to 6:30, 6:30 to 7:30 ನೀವು ಓದ್ಬೋದು. ಮತ್ತು 7:30 to 8 ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ತಿಂದು ಮತ್ತೆ ಸ್ಕೂಲ್ಗೆ ನೀವು ಹೊರಡ್ಬೋದು. ಸೊ ಈ ಥರ ಡೈಲಿ ಯು ಆರ್ ಕವರಿಂಗ್ ಆಲ್ ದ 6 subjects. ಈ ಥರ ಪ್ಲ್ಯಾನಿಂಗಲ್ಲಿ ಅಕಾರ್ಡಿಂಗ್ ಆಗಿ ನೀವು ಓದಿದ್ರೆ ಪಕ್ಕ ನೀವು ಎಲ್ಲ 6 subjects ಕೂಡ ಕವರ್ ಮಾಡ್ತೀರಾ ಮತ್ತು ಕಲಿತೀರಾ. ಮತ್ತು ಇದರಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ನಮಗೆ ಇದರಲ್ಲಿ ಕಲ್ತ್ಕೋಬೇಕಾಗಿರೋದು, ನಿಮಗೆ 2 ಎಕ್ಸಾಮ್ಸ್ ಆಗಿದೆ. ದಟ್ ಈಸ್ ಪ್ರಿಪ್ರೇಟರಿ, ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ 1, ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ 2. ಸೊ ನೀವು ಇಲ್ಲಿವರೆಗೂ ಏನೆಲ್ಲ ತಪ್ಪುಗಳನ್ನು ಮಾಡಿದ್ದೀರಾ ಫಸ್ಟ್ ನೀವು ಅದನ್ನು ಅನಲೈಸ್ ಮಾಡಿ. The best thing what you can do now is you have to analyze your mistakes first. ನಿಮಗೆ ನಿಮ್ಮ ಮಿಸ್ಟೇಕ್ಸೇ ಗೊತ್ತಿಲ್ಲ ಅಂದರೆ ಯು ಕ್ಯಾನ್ ನಾಟ್ ಸ್ಕೋರ್ ಔಟ್ ಆಫ್ ಔಟ್. ನಿಮ್ಮ ಸ್ಕೂಲಲ್ಲಿ ತುಂಬ ಪ್ರಿಪ್ರೇಟರೀಸ್ ಮಾಡಿರ್ತಾರೆ, ಟೆಸ್ಟ್ಗಳನ್ನು ಮಾಡಿರ್ತಾರೆ, ಅದರಲ್ಲೂ ಕೂಡ ಮಿಸ್ಟೇಕ್ಸ್ ಮಾಡಿರ್ತೀರ. ಬಟ್ ಅದೆಲ್ಲ ಬೇಡ. ಈಗ ನಿಮಗೆ ಮೇಜರಾಗಿ ಬೇಕಾಗಿರುವಂಥದ್ದು ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ 1 ಮತ್ತು ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ 2. ನನಗೆ ಮಾರ್ಕ್ಸ್ ಎಲ್ಲಿ ಹೋಗಿದೆ, ನನಗೆ ಯಾವ ಟಾಪಿಕಲ್ಲಿ ಮಾರ್ಕ್ಸ್ ಹೋಗ್ತಾ ಇದೆ, ಯಾವ ಕಾನ್ಸೆಪ್ಟ್ಸಲ್ಲಿ ಮಾರ್ಕ್ಸ್ ಹೋಗ್ತಾ ಇದೆ, 1 marksಲ್ಲಿ ಹೋಗ್ತಿದೆಯಾ 4 marksಲ್ಲಿ ಹೋಗ್ತಿದೆಯಾ, ನಾನು ಅದರಲ್ಲಿ ಫೋಕಸ್ ಮಾಡಬೇಕು. ಮತ್ತೆ ನಾನು ಅದೇ ಮಿಸ್ಟೇಕ್ಸನ್ನು ರಿಪೀಟ್ ಮಾಡ್ತಿದ್ರೆ ನನಗೆ ಮತ್ತೆ ಮಾರ್ಕ್ಸ್ ಸಿಗಲ್ಲ. ಪ್ರೂವ್ ಯುವರ್ ಸೆಲ್ಫ್ ಇನ್ ಪ್ರಿಪ್ರೇಟರಿ 3. ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ 3ಅಲ್ಲಿ ನಿಮ್ಮನ್ನು ನೀವೇ ಪ್ರೂವ್ ಮಾಡಬೇಕು. ನೀವು ಎಲ್ಲಿವರೆಗೂ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ 3ಅಲ್ಲಿ ಅಟ್ಲೀಸ್ಟ್ 623ವರೆಗೂ ಬರಲ್ಲ, 623 ಬಂದಿಲ್ಲ, 622 ಬಂದಿಲ್ಲ ಅಂದರೆ ಕಷ್ಟ ಇದೆ. 625 ಔಟ್ ಆಫ್ 625 ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಬರೋದು. ಬಿಕಾಸ್ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಆದ ನಂತರ ನಿಮ್ಮ ಹತ್ರ ಟೈಮೇ ಇರಲ್ಲ. ರಿವಿಷನ್ಗೆ ಮಾತ್ರ ಟೈಮ್ ಇರುತ್ತೆ. ಹೊಸ ಕಾನ್ಸೆಪ್ಟ್ಸನ್ನು ಏನು ನೀವು ಮುಟ್ಟೋಕ್ಕಾಗಲ್ಲ ಅಥವಾ ಪ್ರಿಪೇರ್ ಆಗೋಕ್ಕಾಗಲ್ಲ. ನಿಮ್ಮ ಮಿಸ್ಟೇಕ್ಸ್ಗಳನ್ನು ತಿದ್ಕೊಳ್ಳಿಕ್ಕೆ ಕೊನೆಯ ಅವಕಾಶ ದಟ್ ಈಸ್ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ 3. ಈ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ 3ಅಲ್ಲಿ ಒಳ್ಳೆ ರೀತಿಯಲ್ಲಿ ಬರೆದು ನೀವು ಔಟ್ ಆಫ್ ಔಟ್ ಸ್ಕೋರ್ ಮಾಡಿ 625ಗೆ 625 ಇದರಲ್ಲಿ ಸ್ಕೋರ್ ಮಾಡಲೇಬೇಕು. ನೀವು ಯಾವಾಗ ಇದರಲ್ಲಿ ಮಾಡ್ತೀರಾ ಬರೆದಿಟ್ಕೊಬಿಡಿ. 625 625 ಅನ್ನೂ ಬೇಡ, 623 ಬಂದ್ರೂ ಕೂಡ ಖಂಡಿತ ನಿಮಗೆ ಫೈನಲ್ ಎಕ್ಸಾಮಲ್ಲಿ ಅದು 625ಗೆ ಕನ್ವರ್ಟ್ ಆಗುತ್ತೆ. ನಿಮ್ಮ ಮಿಸ್ಟೇಕ್ಸ್ಗಳಿಂದ ನೀವು ಕಲಿಬೇಕು. ಮಿಸ್ಟೇಕ್ಸಿಂದನೇ ನಾವು ಕಲ್ತಿದ್ರೆ ಮುಂದೆ ಹೋಗೋಕ್ಕಾಗೋದು. ಆ್ಯಂಡ್ ಈ ವಿಡಿಯೋ ಇಲ್ಲಿವರೆಗೂ ನೋಡಿದರೆ ಆ್ಯಂಡ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಿನಗಳಲ್ಲಿ ಮತ್ತೆ ಇನ್ನು ಯಾವ ಥರ ಓದಬೇಕು, ಲಾಸ್ಟ್ 5 days ಇದ್ದಾಗ ಯಾವ ಥರ ಓದಬೇಕು, ಸಬ್ಜೆಕ್ಟ್ ವೈಸ್ ಯಾವ ಥರ ಓದಬೇಕು ಅಂತ ನಾನು ಹೇಳ್ತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಲಾಸ್ಟ್ ಇಯರ್ ನಾವು ಎಜು ಟಾಕ್ ಅಂತ ಒಂದು ಮಾಡಿದ್ವಿ. ರಿಸೋರ್ಸ್ ಪರ್ಸನನ್ನು ಮೀಟ್ ಮಾಡಿ ಯಾವ ರೀತಿಯಲ್ಲಿ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸಲ್ಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು ಅಂದರೆ ಯಾವ ಕಾನ್ಸೆಪ್ಟ್ಸ್ ಮೇಲೆ ಅವ್ರು ಫೋಕಸ್ ಮಾಡಬೇಕು ಅಂತ ನಾವು ಎಜು ಟಾಕ್ ಅಂತ ಸೆಷನ್ಸನ್ನು ಮಾಡಿದ್ವಿ. ನಿಮಗೆ ಈ ಇಯರು ಕೂಡ ಎಜು ಟಾಕ್ಸ್ ಥರ ಸೆಷನ್ಸ್ ಬೇಕು. ನಮ್ಮ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಹತ್ರ ನೀವು ಅವ್ರ ವೀಡಿಯೋಸ್ ಕೇಳಬೇಕು. ಅವ್ರು ಹೇಳ್ತಿರೋ ಟಾಪಿಕ್ಸ್ ನೀವು ಕವರ್ ಮಾಡಿದ್ದೀರಾ ಅಥವಾ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು ಅಂದರೆ ಹೋಗಿ ಬೇಗ ಕಮೆಂಟ್ ಮಾಡಿ. ಯಾವ ಸಬ್ಜೆಕ್ಟ್ ಬಗ್ಗೆ ನಿಮಗೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಜೊತೆಯಲ್ಲಿ ನಿಮ್ಮ ಜೊತೆಯಲ್ಲಿ ನಾವು ಬಂದು ಮಾತಾಡಬೇಕು ಮತ್ತು ಔಟ್ ಆಫ್ ಔಟ್ ಸ್ಕೋರ್ ಮಾಡಲಿಕ್ಕೆ ಯಾವುದೆಲ್ಲ ಟಿಪ್ಸ್ ಅವ್ರು ಹೇಳ್ತಾರೆ ಅಂತ ಅವ್ರ ಮುಖಾಂತರನೇ ತಿಳಿಸೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಗುಡ್ ಬೈ. ಥ್ಯಾಂಕ್ ಯು.